ಜಾನ್ವಿ ಮ್ಯಾಮ್ ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಮ್ಯಾಮ್. ಬಿಗ್ ಬಾಸ್ ಬಂದ್ಮೇಲೆ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಕಾರಣಾಂತರ ಮೀಟ್ ಮಾಡೋಕ್ಕಾಗಲಿಲ್ಲ. ಖಂಡಿತವಾಗೂ ಒಂದಿನ ಭೇಟಿ ಮಾಡ್ತೀನಿ ನಿಮ್ಮನ್ನು. ಮ್ಯಾಮ್, ಇವತ್ತು ಶ್ರೀಮಂತ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಏಕಲವ್ಯನ ಮಗಳು ಮಾಲಾಶ್ರೀದು. ನಿಮಗೆ ಮಾಲಾಶ್ರೀ ಅಂದಾಗ ಏನು ಅನಿಸ್ತು ನಿಮಗೆ? ನನಗೆ ಮಾಲಾಶ್ರೀ ಅಂದಾಗ ನಮ್ಮ ಕನಸಿನ ರಾಣಿ ಮಾಲಾಶ್ರೀ ಅವರೇ ನೆನಪಾಗಿದ್ದು. ಓಕೆ, ಅದು ನೋಡಿದಾಗ ಒಂದ್ಸಲ ನಗು ಬಂತು, ಮಾಲಾಶ್ರೀ ಮ್ಯಾಮ್ ಹೆಸರಿಟ್ಬಿಟ್ಟಿದ್ದಾರೆ ಅಂತ ಹೇಳಿ. ಹಸುದು ಅಂದ್ಕೊಂಡ್ರೆ ವ್ಯಕ್ತಿದು ಅಂದ್ಕೊಂಡ್ರ ನೀವು? ಫಸ್ಟ್ ಇಲ್ಲ, ಆಕ್ಚುಲಿ ನನ್ಗೆ ಇನ್ವೈಟ್ ಮಾಡಿದ್ರಿಂದ ಗೊತ್ತಿತ್ತು. ಹಳ್ಳಿಕಾರ್ ಹಸುಗೆ ಮಾಲಾಶ್ರೀ ಅಂತ ಹೆಸರಿಟ್ಟಿದ್ದಾರೆ ಅಂತ. ಮಾಲಾಶ್ರೀ ನಮ್ಮ ಕನಸಿನ ರಾಣಿ. ರೆಬೆಲಿಯನ್ ಕ್ಯಾರೆಕ್ಟರ್ಗೂ ಸರಿ, ಮತ್ತೆ ಈ ಗೃಹಲಕ್ಷ್ಮಿ ಕ್ಯಾರೆಕ್ಟರ್ಗೂ ಸರಿ. ಸೊ ಆ ಥರ ಹೀರೋಯಿನ್ನು ಮತ್ತೆ ಬರಕ್ಕೆ ಸಾಧ್ಯನೇ ಇಲ್ಲ ಅಂಥವ್ರು. ಸೊ ತುಂಬ ಕ್ಯಾಚಿ ಆಗಿತ್ತು, ಹೆಸರು ತುಂಬ ಚೆನ್ನಾಗಿತ್ತು. ಬಟ್ ಅದಾದಮೇಲೆ ಇಲ್ಲಿ ಬಂದು ನೋಡಿದೆ, ಬಹುಶಃ ನಾವು ಹೆಣ್ಮಕ್ಳು ಬಸ್ರಿ ಆಗ್ತಾರೆ, ಆಮೇಲೆ ಸೀಮಂತ ಮಾಡ್ತಾರೆ, ಆದರೆ ಅದನ್ನು ಇಷ್ಟು ಗ್ರ್ಯಾಂಡಾಗಿ ಮಾಡಲ್ಲ ನಾವು. ಒಂದು ಹಳ್ಳಿಕಾರ ಹಸು ತಳಿ ಮೇಲೆ ಅವ್ರಿಗಿರೋ ಪ್ರೀತಿ ಮುಂಚಿಂದ ನಮಗೆ ಗೊತ್ತಿತ್ತು. ಆಫ್ಟರ್ ಬಿಗ್ ಬಾಸ್ ಅವ್ರು ಹಳ್ಳಿಕಾರ ತಳಿನ ಉಳಿಸ್ಬೇಕು, ಅದ್ರ ಪರವಾಗಿ ತುಂಬ ಮಾತಾಡ್ತಾ ಇದ್ರು. ಸೊ ಹಳ್ಳಿಕಾರ ತಳಿ ನಮಗೆ ಗೊತ್ತಿದ್ರು, ಅದು ತುಂಬ ಪ್ರಚಲಿತ ಆಗಿದ್ದು ವರ್ತೂರ್ ಸಂತೋಷಿ ಅವರಿಂದ ಅಂತಂದರೆ ಖಂಡಿತ ತಪ್ಪಾಗೋದಿಲ್ಲ. ಸೊ ಇವತ್ತಿಷ್ಟು ಗ್ರ್ಯಾಂಡಾಗಿ ಅವರು ಸಂಪ್ರದಾಯಬದ್ಧವಾಗಿ ಪೂಜೆ ಮಾಡ್ತಾ ಇದ್ದಾರೆ, ಇಷ್ಟು ಜನರನ್ನೆಲ್ಲ ಕರೆದು ವೈಭವೋಪೇತವಾಗಿ ಆಗ್ತಾ ಇದೆ ಅಂದರೆ ಅವ್ರಿಗೆ ಆ ತಳಿ ಮೇಲಿರುವಂತಹ ಪ್ರೀತಿ ಅಭಿಮಾನ ಗೊತ್ತಾಗುತ್ತೆ. ನನಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಸುಗಳನ್ನ ನಾವು ದೇವ್ರ ಥರ ನೋಡ್ತೀವಿ, ಗೋಮಾತೆನ ಪೂಜೆ ಮಾಡ್ತೀವಿ. ಅದಕ್ಕೆ ಇಷ್ಟು ಗ್ರ್ಯಾಂಡಾಗಿ ಫಂಕ್ಷನ್ ಮಾಡಿದ್ರೆ ನನಗಂತೂ ತುಂಬ ಖುಷಿ ಆಯಿತು. ತುಂಬಾ ಖುಷಿ ಆಯಿತು ನಿಮ್ಮನ್ನು ಭೇಟಿ ಮಾಡಿದ್ವಿ. ಮಾತಾಡಿರುವಂಥ ಶೈಲಿ, ಹಳ್ಳಿಕಾರ ಬಗ್ಗೆ ಹೇಳಿರುವಂಥ ಶೈಲಿ ತುಂಬ ಚೆನ್ನಾಗಿದೆ. ಹಾಗೆ ಈ ಓವರಾಲ್ ಈ ಅವೇರ್ನೆಸ್ ಯಾವ ರೀತಿ ನೀವು ಮಾಡ್ಬೋದು ಅಂದರೆ ಯಾವ ರೀತಿ ಹೇಳ್ಬೋದು ನೀವು? ಹೌದು, ಆ್ಯಕ್ಚುಲಿ ನೋಡಿ, ಈಗ ಇವರು ಒಂದು ದೊಡ್ಡ ಒಂದು ಗುಡ್ ಸ್ಟಾರ್ಟನ್ನು ಮಾಡಿದ್ದಾರೆ. ಅದನ್ನು ಎಲ್ಲರೂ ಕೂಡ ಅಳವಡಿಸ್ಕೋಬೇಕಾಗುತ್ತೆ. ನಾವು ನೋಡ್ತಾ ಇದ್ದೀವಿ, ತುಂಬ ಪ್ರಾಣಿ ಪ್ರಿಯರು ಜಾಸ್ತಿ ಇದ್ದಾರೆ. ಒಂದು ಸಣ್ಣ ಬೆಕ್ಕಿಂದ ಹಿಡಿದು ನಾಯಿಯಿಂದ ಹಿಡಿದು ಸ್ವಂತ ಮಕ್ಕಳ ಥರ ನೋಡ್ಕೊಳ್ತಾರೆ. ಅದೇ ಥರ ನಮ್ಮ ವರ್ತೂರ್ ಸಂತೋಷ್ ಅವರು ಹಳ್ಳಿಕಾರ್ ತಳಿ ಹಸುನ ಅದ್ರ ಮೇಲಿರೋ ಪ್ರೀತಿ, ಆ ತಳಿ ಬಗ್ಗೆ ಇವತ್ತು ಇಡೀ ವರ್ತೂರಿಂದ ಇಡೀ ಇಂಡಿಯಾ ತನಕ ಗೊತ್ತಾಗೋ ಹಾಗೆ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಂಗೆ ತುಂಬ ಖುಷಿ ಇದೆ. ಮತ್ತು ವರ್ತೂರ್ ಅನ್ನೋ ಹೆಸರಲ್ಲೇ ಏನೋ ಶಕ್ತಿ ಇದೆ ಅನ್ಸುತ್ತೆ. ವರ್ತೂರ್ ಸಂತೋಷು, ವರ್ತೂರ್ ಪ್ರಕಾಶ್. ಹೌದು. ಸೊ ಹಾಗಾಗಿ ಮೋಸ್ಟ್ಲಿ ಅವ್ರ ಹೆಸರಿನ ಜೊತೆಗೆ ಊರ ಹೆಸರು ಇಟ್ಕೊಂಡ್ಬಿಟ್ರೆ ಫೇಮಸ್ ಆಗ್ತಾರೆ ಅನ್ಸುತ್ತೆ. ಸೊ ಆ ಪವರ್ ಈ ಊರಿಗಿದೆ. ಸೊ ಊರಿಗೆ ಬಂದಂಗೂ ಆಯಿತು, ಎಲ್ಲರೂ ಮೀಟ್ ಮಾಡಿದ್ದಾಯಿತು, ವರ್ತೂರ್ ಜನರನ್ನ ಭೇಟಿಯಾಗಿ ಕೂಡ ತುಂಬ ಖುಷಿ ಆಯಿತು. ಸೊ ಇವ್ರು ಮಾಡಿದ್ದ ಆ ಇನಿಷಿಯೇಟಿವ್ ಏನಿದೆ ಅದನ್ನು ನಾವೆಲ್ಲರೂ ಕೂಡ ಅಳವಡಿಸ್ಕೊಂಡ್ರೆ ಪ್ರಾಣಿಗಳಿಗೆ ಸಿಗುವಂಥ ಪ್ರೀತಿ, ಗೌರವ, ಪೂಜನೀಯ ಭಾವನೆ ಇನ್ನೂ ಹೆಚ್ಚಾಗುತ್ತೆ. ಇನ್ನು ಆದಷ್ಟು ಜನಕ್ಕೆ ಇದು ಅವೇರ್ನೆಸ್ ಇನ್ನೊಂದು ಇದು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ. ವೆರಿ ಗುಡ್ ಇನಿಷಿಯೇಟಿವ್. ಖಂಡಿತವಾಗೂ. ಮತ್ತೆ ನನ್ನ ಚಾನಲ್ ಮಧುಪ್ರಿಯಾ ಗೌಡ ಅವರು ನಮ್ಮೂರವರು, ಸಕಲೇಶ್ಪುರ ಅಂತ ಹೇಳಿ ನಂಗಂತೂ ತುಂಬ ಖುಷಿ ಆಯಿತು. ನೋಡಿ, ಅಲ್ಲಿಂದ ಇಲ್ಲಿವರೆಗೂ ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ ಅಂದರೆ ಇಲ್ಲ ಬ್ಯಾಂಗ್ಳೂರು, ಬ್ಯಾಂಗ್ಳೂರೇ, ಬಟ್ ಅಲ್ಲಿಂದ ಇಲ್ಲಿವರೆಗೂ ಒಂದು ಕವರೇಜು ಮಾಡೋದು. ಯಾಕಂದರೆ ಬೇಸಿಕಲಿ ನಾನು ಕೂಡ ಆ್ಯಂಕರು, ರಿಪೋರ್ಟರು, ಯೂಟ್ಯೂಬ್ ಎಲ್ಲ ಇದೆ. ಸೊ ಹಾಗಾಗಿ ನಮ್ಮ ಕೆಲಸದ ಮೇಲಿರೋ ಹಸಿವು, ಶ್ರದ್ಧೆ ಕಾಣುತ್ತೆ. ತುಂಬ ಒಳ್ಳೊಳ್ಳೆ ಕಂಟೆಂಟ್ಸ್ನ ಹಾಕ್ತಾರೆ, ನಾನು ಕೂಡ ಫಾಲೋ ಮಾಡ್ತಾ ಇದ್ದೀನಿ. ಸೊ ನಿಮಗೆ ವೆರಿ ಆಲ್ ದ ಬೆಸ್ಟ್. ತುಂಬ ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿ ನೀವು ಒಳ್ಳೊಳ್ಳೆ ಕಂಟೆಂಟ್ನ ತಲುಪಿಸ್ತಾ ಇದ್ದೀರಾ ನೋಡಿ ಈ ಮೂಲಕ. ಈಗ ವರ್ತೂರ್ ತಳಿ ಅದ್ರ ಬಗ್ಗೆ ಎಲ್ರಿಗೂ ಕೂಡ, ಹಳ್ಳಿಕಾರ್ ತಳಿ ಅದ್ರ ಬಗ್ಗೆ ಎಲ್ರಿಗೂ ಕೂಡ ತಿಳಿಸಿದ್ರಿ. ಇಡೀ ಒಂದು ಈ ನೆಟ್ಟಿಂದ ಪ್ರಪಂಚದಾದ್ಯಂತ ಎಲ್ರಿಗೂ ಕೂಡ ರೀಚ್ ಆಗುತ್ತೆ. ಇದೇ ಥರ ನೀವು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡಿ ನಿಮ್ಮ ಚಾನಲ್ಗೂ ಒಳ್ಳೇದಾಗಿ. ವೆರಿ ಆಲ್ ದ ಬೆಸ್ಟ್. ಮುಂದಿನ ದಿನಗಳಲ್ಲಿ ಮ್ಯಾಮ್ನ ಖಂಡಿತವಾಗೂ ಭೇಟಿ ಮಾಡಿ ಅವ್ರ ಬಗ್ಗೆ, ಅವ್ರ ಲೈಫ್ ಸ್ಟೈಲ್ ಬಗ್ಗೆ ನಾನು ಮಾತಾಡಬೇಕು. ಯಾಕಂದರೆ ನಾನು ಅದರದ್ದೇ ಇಂಟರ್ವ್ಯೂ ಮಾಡ್ತಾ ಇರೋದು ಮ್ಯಾಮ್ ಆರ್ಟಿಸ್ಟ್ಗಳನ್ನೆಲ್ಲ. ಸೊ ಆದಷ್ಟು ನಮಗೆ ನಮ್ಮೂರು ಹುಡುಗಿ, ಮಲೆನಾಡು ಹುಡುಗಿ, ನಮ್ಮೂರು ಹುಡುಗಿ. ಸೊ ನಮ್ಮೂರವ್ರು ಸಪೋರ್ಟ್ ಮಾಡಬೇಕು ಅನ್ನೋದು ಒಳ್ಳೆ ಮನಸ್ಸಿದೆ ಮ್ಯಾಮ್. 100% ತುಂಬ ಧನ್ಯವಾದ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಖುಷಿ ಆಯಿತು. ಹೇಗೆ ಅನ್ನಿಸ್ತಾ ಇದೆ? ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಒಂದು, ನಾವು ಗೋವುಗಳನ್ನ ದೇವರು ಅಂತಲೇ ನಾವು ನೋಡೋದು, ಎಲ್ಲರೂ ಪೂಜೆ ಮಾಡ್ತೀವಿ. ನಮ್ಮ ಒಂದು ಸಂಪ್ರದಾಯದಲ್ಲಿ ಹಸುಗಳಿಗೆ ಪೂಜೆ ಮಾಡಿದ್ರೆ ಅದು ನಮಗೆ ವಿಶೇಷವಾದ ಫಲ ಕೊಡುತ್ತೆ. ನಮ್ಮ ಕಣ್ಣೆದುರುಗಡೆ ಕಾಣೋ ದೇವರು ಅನ್ನೋದು ನಮ್ಮೆಲ್ಲರ ನಂಬಿಕೆ. ಅಂಥದ್ರಲ್ಲಿ ಫಸ್ಟ್ ಟೈಮ್ ಒಂದು ಹಳ್ಳಿಕಾರ್ ಹಸು, ಅದರ ಹೆಸರು ಮಾಲಾಶ್ರೀ ಅಂತ ಪ್ರೀತಿಯಿಂದ ಇಟ್ಟು ಆ ಒಂದು ಹಸುಗೆ ಸೀಮಂತನ ಇಷ್ಟು ಗ್ರ್ಯಾಂಡ್ ಆಗಿ, ಮೋಸ್ಟ್ಲಿ ಮನುಷ್ಯರದು ಇಷ್ಟು ಗ್ರ್ಯಾಂಡ್ ಆಗಿ ಯಾರು ಮಾಡಲ್ಲ. ಅಂಥದ್ರಲ್ಲಿ ಆ ಮಾಲಾಶ್ರೀ ಸೀಮಂತನ ಇಷ್ಟೊಂದು ವೈಭವವಾಗಿ ಮಾಡ್ತಾ ಇದ್ದಾರೆ ಅಂತಂದರೆ
ಆ ಹಸುವಿನ ಮೇಲೆ, ಆ ತಳಿ ಮೇಲೆ ವರ್ತೂರ್ ಸಂತೋಷ್ ಅವ್ರಿಗೆ ಇರುವಂತಹ ಪ್ರೀತಿ ಅಭಿಮಾನನ ತೋರಿಸುತ್ತೆ. ಅದಕ್ಕೆ ಎಲ್ಲರೂ ಒಂದ್ಸಲ ಜೋರಾದ ಚಪ್ಪಾಳೆ ಹೊಡೀರಿ. ಹಳ್ಳಿಕಾರ್ ತಳಿ ಇದೆ ಅಂತ ಹೇಳಿ ನಮ್ಮೆಲ್ರಿಗೂ ಗೊತ್ತಿತ್ತು, ಆದ್ರೆ ಅದು ಹೆಚ್ಚು ಪ್ರಚಲಿತವಾಗಿದ್ದು ತುಂಬಾ ಹೆಸರುವಾಸಿ ಆಗಿದ್ದು ನಮ್ಮ ವರ್ತೂರ್ ಸಂತೋಷ್ ಅವರಿಂದ. ಬಹಳಷ್ಟು ಸಂದರ್ಭಗಳಲ್ಲಿ ಅವರು ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಒಂದು ಫಂಕ್ಷನ್ ಮಾಡ್ತೀನಿ, ಎಲ್ಲರೂ ಬಂದ್ಬಿಡ್ಬೇಕು ಅಂದ್ರೆ, ನಾವು ಒಂದು ಮನೆ ಕಟ್ಟಿದಾಗ್ಲೋ ಅಥವಾ ನಮ್ಮ ಸ್ವಂತ ಫಂಕ್ಷನ್ಗಳನ್ನ ಅದ್ಧೂರಿಯಾಗಿ ಮಾಡ್ಬಿಡ್ಬೇಕು, ಎಲ್ಲರೂ ಬರಬೇಕು ಅಂತ ಹೇಳಿ ನಮ್ಮಗಳಲ್ಲಿ ಭಾವನೆ ಇರೋದು ಸಹಜ. ಆದ್ರೆ ಹಳ್ಳಿಕಾರ್ ತಳಿ ಹಸುವಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸೀಮಂತ ಮಾಡ್ತಾ ಇರೋದು ನಿಜವಾಗ್ಲೂ ಬಹಳ 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 ಖುಷಿ ಆಗುತ್ತೆ. ಊರು ಎಂಟ್ರಿ ಆಗ್ತಿದ್ದಂಗೆನೆ ಎಲ್ಲ ಸೌಂಡು ಬಂದವರೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಏನೋ ದೊಡ್ಡ ಫಂಕ್ಷನ್ ನಡೀತಾ ಇದೆ ಅಂತ. ಎಲ್ಲರೂ ಹುಬ್ಬೇರಿಸೋ ಹಾಗೆ ಒಂದು ಒಳ್ಳೆ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನಮ್ಮ ತುಕಾಲಿ ಸಂತು, ವರ್ತೂರ್ ಸಂತು, ಅಕ್ಕ ಬುಕ್ಕ ಅಂತೇಳಿ ಗೊತ್ತೇ ಇದೆ. ಅವರ ಫ್ರೆಂಡ್ಶಿಪ್ ನೋಡಿ ಇಲ್ಲಿವರೆಗೂ ಕಂಟಿನ್ಯೂ ಆಗ್ತಾ ಇದೆ. ಏನೇ ಕಾರ್ಯಕ್ರಮ ಮಾಡಿದ್ರು ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ನಮ್ಮ ತುಕಾಲಿ ಸಂತು ಅವರು ಅವ್ರ ಜೊತೆ ಆಗಿರೋದು ಬಹಳನೇ ಖುಷಿ ಆಯಿತು. ನಾನು ಮಾತಾಡ್ಕೊಂಡು ಬರ್ತಾ ಇದ್ದೆ, ವರ್ತೂರ್ ಹೆಸರಲ್ಲೇ ಏನೋ ಒಂದು ಶಕ್ತಿ ಇದೆ, ಸಿಕ್ಕಾಪಟ್ಟೆ ಫೇಮಸ್ಸು. ವರ್ತೂರ್ ಸಂತೋಷ್ ಅವರು, ವರ್ತೂರ್ ಪ್ರಕಾಶ್ ಅವರು, ಅಂದ್ರೆ ಆ ಹೆಸರಲ್ಲಿ ಬಹಳ ಶಕ್ತಿ ಇದೆ. ಸೊ ಹಾಗಾಗಿ ಆ ಹೆಸರಿನಲ್ಲಿ ಆ ಊರನ್ನ ಹೆಸರು ಜೊತೆಗೆ ಇಟ್ಕೊಂಡಿರೋರು ಎಲ್ಲರೂ ಕೂಡ ಫೇಮಸ್ ಆಗ್ತಾ ಬರ್ತಾ ಇದ್ದಾರೆ. ಸೊ ನಿಮ್ಮೆಲ್ರಿಗೂ ಕೂಡ ಆ ಭಗವಂತ ಒಳ್ಳೇದು ಮಾಡಲಿ. ಬೇರೆ ಬೇರೆ ವಿಚಾರಗಳಲ್ಲಿ ನಿಮ್ಮ ಹೆಸರಿನ ಜೊತೆ ಈ ಊರೇನು ತಳಕು ಹಾಕೊಂಡಿದೆ ಮತ್ತಷ್ಟು ಹೆಚ್ಚು ಪ್ರಸಿದ್ಧರು ಈ ಊರಿನಿಂದ ಬರಲಿ ಅಂತ ಆಶಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಸೀನಿಯರ್ಸ್ ಎಲ್ಲರೂ ಇಲ್ಲೇ ಇದ್ದಾರೆ, ಅವರೆಲ್ಲರನ್ನು ಭೇಟಿ ಮಾಡೋದಕ್ಕೂ ಕೂಡ ಅವಕಾಶ ಆಯಿತು. ಸೊ ಎಲ್ರಿಗೂ ಕೂಡ ಒಳ್ಳೇದಾಗಲಿ. ಥ್ಯಾಂಕ್ ಯು. ಬರ್ಲಿ ಒಂದು